ಅಪ್ಪ ವೆಂಕಟರಮಣ, ತಿರುಪತಿ ತಿಮ್ಮಪ್ಪ, ಬಾಲಾಜಿ, ನನ್ನ ಸೊಸೆಗೆ ಏನೂ ಆಗ್ಬಾರ್ದು ಕಣಪ್ಪ. ಅವಳ ಹೊಟ್ಟೆಲಿ ಈ ಮನೆ ವಂಶೋದ್ಧಾರಕ್ಕ ಬೆಳೀತಿದ್ದಾನೆ. ಅಪ್ಪ ದೇವ್ರೆ, ಈಗ ನಮ್ಮ ಕುಟುಂಬದಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಸಂತೋಷವಾಗಿದ್ದೀವಿ. ಅಯ್ಯೋ ಅಪ್ಪ ದೇವ್ರೆ, ಇದೇನಪ್ಪ ಪರೀಕ್ಷೆ? ದೀಪ ಹಾರೋಯ್ತು. ಇದು ಯಾವ ಸೂಚನೆ? ಅಪ್ಪ ದೇವ್ರೆ, ಈಗ ತಾನೇ ಈ ಮನೆಯಲ್ಲಿ ಎಲ್ಲಾ ಸಮಸ್ಯೆಗಳು ಮುಗಿದು ನಾವೆಲ್ಲರೂ ಒಂದಾಗಿ ಸಂತೋಷವಾಗಿದ್ದೀವಿ. ದೀಪ ಆರೋಗಿದ್ದು ಯಾಕೆ ಅಂತ ಗೊತ್ತಾಗ್ಲಿಲ್ಲ ಕಣಪ್ಪ. ಇನ್ ಮುಂದೆ ನಮ್ಮ ಸಂಸಾರಕ್ಕೆ ಯಾವ ಸಂಕಟನೂ ಕೊಡ್ಬೇಡ ತಂದೆ. ನಾವೇನೇ ತಪ್ಪು ಮಾಡಿದ್ರು ಕ್ಷಮಿಸಪ್ಪ. ಏನಮ್ಮ ಅರ್ಚನಾ, ನೋಡ್ಕೊಂಡಲ್ವಾ ಬರೋದು? ಇಂಥ ಟೈಮ್ನಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಯಾವತ್ತೂ ಈಗೆಲ್ಲ ಆಗಿದೆ ಇಲ್ಲ ಅತ್ತೆ. ಇವತ್ತು ಯಾಕೆ ಹೀಗಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ಕಣಮ್ಮ. ದೇವ್ರ ಮುಂದೆ ದೀಪ ಹಚ್ಚಿಟ್ಟೆ, ದೀಪ ಆರೋಯ್ತು. ದೀಪ ಆರೋಯ್ತಲ್ಲ ಅಂತ ತುಂಬಾ ಬೇಜಾರಾಯ್ತು. ಅದನ್ನೇ ಯೋಚನೆ ಮಾಡ್ತಾ ನಿಂತಿದ್ದೆ. ನೀನ್ ನೋಡಿದ್ರೆ ದಿಢೀರಂತ ಎಡವು ಬಿಟ್ಟೆ. ಅಮ್ಮ ಅರ್ಚನಾ, ನನ್ಗ್ಯಾಕೋ ಇದು ಒಳ್ಳೇದಲ್ಲ ಅನಿಸ್ತಿದೆ. ಮನ್ಸಿಗೆ ಯಾಕೋ ತುಂಬಾ ಸಂಕಟ ಆಗ್ತಿದೆ ಕಣಮ್ಮ. ಏನ್ ಹೇಳ್ತಿದ್ದೀರಾ ಅತ್ತೆ? ನೀನೇನು ಭಯ ಪಡ್ಬೇಡಮ್ಮ. ಸಕುಣ ಸರಿ ಇಲ್ಲ ಅಂತ ಹೇಳ್ದೆ ಅಷ್ಟೇ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಕೊರಗ್ಬೇಡ. ಅಮ್ಮ ಅರ್ಚನಾ, ಈಗ ನೀನು ರಮೇಶನ್ ಊಟ ತಗೊಂಡು ಹೊರಟಿದ್ಯಾ? ಹೌದು ಅತ್ತೆ. ಅರ್ಚನಾ, ಇವತ್ತು ನೀನ್ ಊಟ ತಗೊಂಡು ಹೋಗ್ಬೇಡ, ನಾನೇ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಯಾಕತ್ತೆ? ಏನಿಲ್ಲ ಕಣಮ್ಮ, ನೀನ್ ನೋಡಿದ್ರೆ ಎಡವು ಬೀಳಕ್ ಹೋಗ್ತಿದ್ದೆ, ಅಲ್ಲಿ ನೋಡಿದ್ರೆ ದೇವ್ರ ದೀಪ ಹಾರೋಯ್ತು. ಯಾಕೋ ನನ್ನ ಮನ್ಸಿಗೆ ಸಮಾಧಾನ ಏನಿಲ್ಲ ಕಣಮ್ಮ. ಅದಕ್ಕೆ ನಾನೇ ಊಟ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಅತ್ತೆ, ನಾನೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಹೇಳ್ದಷ್ಟು ಕೇಳು ಅರ್ಚನಾ, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಒಂದ್ ಕೆಲ್ಸ ಮಾಡು, ಹೋಗಿ ಊಟದ ಬ್ಯಾಗ್ ರೆಡಿ ಮಾಡು, ನಾನು ಇದನ್ನೆಲ್ಲ ಎತ್ಕೊಂಬರ್ತೀನಿ. ಹಾ ಸರಿ ಅತ್ತೆ. ಹೋಗು.